ನಿಮ್ಮ ಮೊದಲನೇ ಪ್ರಶ್ನೆ, ಭಾರತ್ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿವೆ? ಆಪ್ಷನ್ ಎ ಬ್ಯಾಂಕಿಂಗ್, ಆಪ್ಷನ್ ಬಿ ಷೇರು ಮಾರುಕಟ್ಟೆ, ಆಪ್ಷನ್ ಸಿ ವಿಮೆ, ಆಪ್ಷನ್ ಡಿ ಕೃಷಿ. ಉತ್ತರ ಆಪ್ಷನ್ ಬಿ ಷೇರು ಮಾರುಕಟ್ಟೆ. ನಿಮ್ಮ ಎರಡನೇ ಪ್ರಶ್ನೆ, ಸ್ವಿಫ್ಟ್ ವ್ಯವಸ್ಥೆ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಕಾನೂನು ಚಟುವಟಿಕೆ, ಆಪ್ಷನ್ ಬಿ ಶ್ರೇಣೀಕರಣ, ಆಪ್ಷನ್ ಸಿ ವಿಮೆ ಸೇವೆಗಳು, ಆಪ್ಷನ್ ಡಿ ಅಂತಾರಾಷ್ಟ್ರೀಯ ಹಣ ವರ್ಗಾವಣೆ. ಉತ್ತರ ಆಪ್ಷನ್ ಡಿ ಅಂತಾರಾಷ್ಟ್ರೀಯ ಹಣ ವರ್ಗಾವಣೆ. ನಿಮ್ಮ ಮೂರನೇ ಪ್ರಶ್ನೆ, ಬ್ಯಾಂಕಿಂಗ್ ವಲಯದಲ್ಲಿ ಎನ್ಪಿಎ ಎಂದರೆ? ಆಪ್ಷನ್ ಎ ಹೊಸ ಪಾವತಿ ಒಪ್ಪಂದ, ಆಪ್ಷನ್ ಬಿ ಅನುತ್ಪಾದಕ ಆಸ್ತಿ, ಆಪ್ಷನ್ ಸಿ ರಾಷ್ಟ್ರೀಯ ಪಾವತಿ ಸಂಸ್ಥೆ, ಆಪ್ಷನ್ ಡಿ ಪಾವತಿ ಮಾಡದ ಆಸ್ತಿ. ಉತ್ತರ ಆಪ್ಷನ್ ಬಿ ಅನುತ್ಪಾದಕ ಆಸ್ತಿ. ನಿಮ್ಮ ನಾಲ್ಕನೇ ಪ್ರಶ್ನೆ, ಭಾರತದಲ್ಲಿ ಮೊದಲ ಸ್ವದೇಶಿ ಬ್ಯಾಂಕ್ ಯಾವುದು? ಆಪ್ಷನ್ ಎ ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಆಪ್ಷನ್ ಬಿ ಕೆನರಾ ಬ್ಯಾಂಕ್, ಆಪ್ಷನ್ ಸಿ ಆಂಧ್ರ ಬ್ಯಾಂಕ್, ಆಪ್ಷನ್ ಡಿ ಬ್ಯಾಂಕ್ ಆಫ್ ಇಂಡಿಯಾ. ಉತ್ತರ ಆಪ್ಷನ್ ಎ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ನಿಮ್ಮ ಐದನೇ ಪ್ರಶ್ನೆ, ಸೆಬಿ ಸಂಸ್ಥೆ ಯಾವ ಕ್ಷೇತ್ರವನ್ನು ನಿಯಂತ್ರಿಸುತ್ತದೆ? ಆಪ್ಷನ್ ಎ ಬ್ಯಾಂಕಿಂಗ್, ಆಪ್ಷನ್ ಬಿ ವಿಮೆ, ಆಪ್ಷನ್ ಸಿ ಷೇರು ಮಾರುಕಟ್ಟೆ, ಆಪ್ಷನ್ ಡಿ ವಿದೇಶಿ ವ್ಯವಹಾರ. ಉತ್ತರ ಆಪ್ಷನ್ ಸಿ ಷೇರು ಮಾರುಕಟ್ಟೆ. ನಿಮ್ಮ ಆರನೇ ಪ್ರಶ್ನೆ, ಮೂಲಧನ ಸಮರ್ಪಣೆ ಪ್ರಮಾಣ ಕ್ಯಾಪಿಟಲ್ ಅಡಿಕ್ವಸಿ ರೇಷಿಯೋ ಅನ್ನು ಯಾವ ಸಂಸ್ಥೆ ನಿಯಂತ್ರಿಸುತ್ತದೆ? ಆಪ್ಷನ್ ಎ ಎಸ್ಬಿಐ, ಆಪ್ಷನ್ ಬಿ ಆರ್ಬಿಐ, ಆಪ್ಷನ್ ಸಿ ಸೆಬಿ, ಆಪ್ಷನ್ ಡಿ ನಬಾರ್ಡ್. ಉತ್ತರ ಆಪ್ಷನ್ ಬಿ ಆರ್ಬಿಐ. ನಿಮ್ಮ ಏಳನೇ ಪ್ರಶ್ನೆ, ಐಎಫ್ಎಸ್ಸಿ ಕೋಡ್ ಅನ್ನು ಯಾವ ಉದ್ದೇಶಕ್ಕಾಗಿ ಬಳಸುತ್ತಾರೆ? ಆಪ್ಷನ್ ಎ ಪಾಸ್ಪೋರ್ಟ್ ವೆರಿಫಿಕೇಶನ್, ಆಪ್ಷನ್ ಬಿ ವಾಹನ ನೋಂದಣಿ, ಆಪ್ಷನ್ ಸಿ ಆನ್ಲೈನ್ ಹಣ ವರ್ಗಾವಣೆ, ಆಪ್ಷನ್ ಡಿ ಆರ್ಥಿಕ ಸರ್ವೆ. ಉತ್ತರ ಆಪ್ಷನ್ ಸಿ ಆನ್ಲೈನ್ ಹಣ ವರ್ಗಾವಣೆ. ನಿಮ್ಮ ಎಂಟನೇ ಪ್ರಶ್ನೆ, ಬ್ಯಾಂಕಿಂಗ್ನಲ್ಲಿನ ಸಿಆರ್ಆರ್ ಅರ್ಥವೇನು? ಆಪ್ಷನ್ ಎ ನಗದು ಮೀಸಲು ಅನುಪಾತ, ಆಪ್ಷನ್ ಬಿ ಕ್ರೆಡಿಟ್ ಮೀಸಲು ದರ, ಆಪ್ಷನ್ ಸಿ ಕೇಂದ್ರ ಮೀಸಲು ಅನುಪಾತ, ಆಪ್ಷನ್ ಡಿ ನಗದು ರಿಟರ್ನ್ ಅನುಪಾತ. ಉತ್ತರ ಆಪ್ಷನ್ ಎ ನಗದು ಮೀಸಲು ಅನುಪಾತ. ನಿಮ್ಮ ಒಂಬತ್ತನೇ ಪ್ರಶ್ನೆ, ಬ್ಯಾಂಕ್ ಬರೆದ ಚೆಕ್ ಅನ್ನು ಇನ್ನೊಂದು ಪದದಲ್ಲಿ ಏನು ಹೆಸರಿಸಲಾಗುತ್ತದೆ? ಆಪ್ಷನ್ ಎ ಡ್ರಾಫ್ಟ್, ಆಪ್ಷನ್ ಬಿ ಪ್ರಾಮಿಸರಿ ನೋಟ್, ಆಪ್ಷನ್ ಸಿ ಪೋಸ್ಟ್ ಡೇಟೆಡ್ ಚೆಕ್, ಆಪ್ಷನ್ ಡಿ ಹಳೆಯ ಚೆಕ್. ಉತ್ತರ ಆಪ್ಷನ್ ಸಿ ಪೋಸ್ಟ್ ಡೇಟೆಡ್ ಚೆಕ್. ನಿಮ್ಮ ಹತ್ತನೇ ಪ್ರಶ್ನೆ, ಬ್ಯಾಂಕ್ ನ್ಯಾಷನಲೈಸೇಷನ್ ಮೊದಲ ಹಂತ ಯಾವ ವರ್ಷದಲ್ಲಿ ನಡೆಯಿತು? ಆಪ್ಷನ್ ಎ 1949, ಆಪ್ಷನ್ ಬಿ 1969, ಆಪ್ಷನ್ ಸಿ 1980, ಆಪ್ಷನ್ ಡಿ 1991. ಉತ್ತರ ಆಪ್ಷನ್ ಬಿ 1969.